ವರ್ಷದ ಹಿಂದಿನಿಂದ ನಾವು ರಿನ್ಯೂವಲ್ ಮಾಡ್ಕೊಂಡು ಅದ ಒಂದು ಸಂಪೂರ್ಣ ಹಕ್ಕನ್ನು ನಮ್ಮ ಹತ್ರ ಇದೆ. ಆದರೆ ಈಗ ಕೊನೆ ಹಂತದಲ್ಲಿ ಯಾವುದೋ ಒಂದು ದೊಡ್ಡ ಸಂಸ್ಥೆ ಅದನ್ನು ಬಳಸ್ಕೊತಾ ಇದೆ. ಆ ಸಂಸ್ಥೆ ಹೆಸರು ಬಂದು ಎಕ್ತಾ ಕಪೂರ್ ಅವರು ಪ್ರೊಡ್ಯೂಸರು, ನಂದಕಿಶೋರ್ ಅವರು ಡೈರೆಕ್ಟರ್. ಅದರದ್ದು ಋಷಭ ಅಂತ ನಮ್ಮ ಮಲಯಾಳಮ ದೊಡ್ಡ ಆ್ಯಕ್ಟರ್ ಅವರು, ಮೋಹನ್ ಲಾಲ್ ಸರ್ ಅವ್ರದ್ದು ಅನೌನ್ಸ್ ಆಗಿದೆ. ಈಗ ನವಂಬರ್ 6 ಇದೆ ಸಿನಿಮಾ ರಿಲೀಸ್, ನವಂಬರ್ 6 ಇದೆ. ಅವರು ಒಂದು ತಿಂಗಳಿಂದ ಸುಮಾರು ನಾವು 1 ಇಯರ್ ಬ್ಯಾಕೆ ಅವ್ರಿಗೆ ನಾವು ಅಪ್ಡೇಟ್ ಮಾಡಿದ್ದು. ನಮ್ಮ ಟೈಟ್ಲ್ ಕನ್ನಡದಲ್ಲಿ ನಮ್ಮ ಹತ್ರ ಇದೆ, 3 ವರ್ಷದಿಂದ ನಾವು ಸಿನಿಮಾ ಮಾಡಲಿಕ್ಕೆ ಅದನ್ನು ತಗೊಂಡಿದ್ದೀವಿ. ನಾವು ಇನ್ನೇನು ಶೂಟಿಗೆ ಹೋಗಬೇಕು ಆ ಟೈಮಲ್ಲಿ ಇವರು ಇಂಗ್ಲೀಷಲ್ಲಿ, ಮಲಯಾಳಮಲ್ಲಿ, ತೆಲುಗುವಲ್ಲಿ ಬಿಟ್ಟರು, ಕನ್ನಡದಲ್ಲಿ ಬಿಟ್ಟಿಲ್ಲ. ಆವಾಗ ನಾವು ಹೇಳಿದ್ದು ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಟೈಟ್ಲು, ಅವ್ರಿಗೆ ಅಪ್ಡೇಟ್ ಮಾಡಿದ್ದು. ನಂದಕಿಶೋರ್ ಅವರು ಅವ್ರಿಗೆ ಯಾಕೆ ರೆಸ್ಪಾನ್ಸ್ ಮಾಡಲಿಲ್ಲ ಗೊತ್ತಿಲ್ಲ. ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿ ತುಂಬ ಪ್ರಯತ್ನ ಪಟ್ಟು, ಆದರೆ ಆಗಲಿಲ್ಲ. ಕೊನೆಗೆ ಎಕ್ತಾ ಕಪೂರ್ ಅವರು ಪ್ರೊಡಕ್ಷನ್ನಿಂದ ಅವ್ರ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದ್ದು, ಮಾತಾಡಿದರು. ಅವ್ರು ಫಸ್ಟ್ ಕೇಳಿದ್ದು, ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಟೈಟ್ಲ್ ಬಗ್ಗೆ ಅಂತ ಕೇಳಿದರು ಕೊಡಲಿಕ್ಕೆ ನಮಗೆ. ನಾವು ಅದಕ್ಕೆ ಯೋಚನೆ ಮಾಡ್ತೀವಿ, ಟೈಮ್ ಕೊಡಿ ಅಂತ ಹೇಳಿದ್ದು. ಯಾಕೆಂದರೆ ನಾವು ಅಲ್ಲಿವರೆಗೂ ಸಿನಿಮಾ ಸ್ಟಾರ್ಟ್ ಮಾಡಿರಲಿಲ್ಲ, ಸಿನಿಮಾದ ಏನೂ ಸ್ಟಾರ್ಟ್ ಆಗಿರಲಿಲ್ಲ. 1 ಇಯರ್ ಬ್ಯಾಕ್ ಇದು. ಅದು ಆಯಿತು, ಅವ್ರು ಮಾತಾಡಿದರು, ನಾವು ತಿಳಿಸ್ತೀವಿ ಸರ್, ಒಂದು 2 ಡೇಸ್ ಟೈಮ್ ಕೊಡಿ ಅಂತ. ನೆಕ್ಸ್ಟ್ ಫೋನ್ ಮಾಡೋದ್ರೊಳಗೆ ಕಾಂಟ್ಯಾಕ್ಟ್ ಕಟ್ ಆಯ್ತದು. ಯಾಕೆಂದರೆ ನಾವು ಇನ್ನೊಬ್ರಿಗೆ ತೊಂದರೆ ಕೊಡಬೇಕಂತ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತಾ ಇಲ್ಲ. ನಾವು ಈಗ ಕರೆದಿರೋದು ನಮ್ಮ ಸಮಸ್ಯೆಗೆ ಒಂದು ತೊಂದರೆ ಆಗಿರೋದ್ರಿಂದ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ. ನಮ್ಮ ಟೈಟ್ಲನ್ನು ಅವರು ಬಳಸ್ಕೊತಿದ್ದಾರೆ. ನಾವು ಸಿನಿಮಾ ರೆಡಿ ಇದೆ. ಈಗ ನೆಕ್ಸ್ಟ್ ಮಂತು ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಸೆನ್ಸಾರ್ಗೆ ಹೋಗ್ತಾ ಇದ್ದೀವಿ. ಎಂಡಿಗೆ ಸಿನಿಮಾ ರಿಲೀಸ್ ಮಾಡ್ತೀವಿ. ನಮ್ಮ ಇಷ್ಟು ವರ್ಷದ ಪರಿಶ್ರಮ ಇರೋದು ಟೈಟ್ಲ್ ಏನಿದೆ, ಇದು ಇಡೀ ಸಿನಿಮಾನೇ ಆ ಟೈಟ್ಲ್ ಮೇಲಿದೆ. ಆ ಹೀರೋನ ವ್ಯಕ್ತಿತ್ವನೇ ಆ ಋಷಭ. ಋಷಭ ಅಂದರೆ ಗೂಳಿ ಥರ ಇರೋ ಒಂದು ವ್ಯಕ್ತಿತ್ವ ಇರೋ ಒಬ್ಬ ರೈತ. ಈಗ ರೈತರು ಅಂದರೆ ಎಲ್ಲರೂ ಕೇವಲವಾಗಿ ನೋಡ್ತಾರೆ. ಆದರೆ ಇದುವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ರೈತರ ಬಗ್ಗೆ ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ನಾನು ತೋರಿಸ್ತಿರೋ ರೈತನೇ ಬೇರೆ, ಇದುವರೆಗೆ ಯಾರೂ ಮಾಡಿಲ್ಲ. ಅದೇನು ವಿಶೇಷತೆ ಅನ್ನೋದು ಸಿನಿಮಾ ಬಂದಾಗ ತಮಗೆಲ್ರಿಗೂ ಗೊತ್ತಾಗುತ್ತೆ. ಯಾಕೆಂದರೆ ಈಗ ರೈತರನ್ನ ಯಾಕೆ ಕೇವಲವಾಗಿ ಕಾಣ್ತಿದ್ದಾರೆ, ಯಾಕೆ ಚೇಂಜ್ ಆಗಬಾರ್ದು. ಮತ್ತು ನಮ್ಮ ಕನ್ನಡ ಶಾಲೆಗಳು ಈ ಗ್ರಾಮೀಣ ಪ್ರದೇಶದಲ್ಲಿ ಹೈಸ್ಕೂಲ್ಗಳು ಎಲ್ಲ ಶಾಲೆಯಲ್ಲೂ ಎಲ್ಲ ಊರಲ್ಲೂ ಇರಲ್ಲ. ಒಂದು 10-6 ಹಳ್ಳಿಗೆ ಸೇರಿ ಒಂದು ಊರಲ್ಲಿ ಇರುತ್ತೆ. ಅಲ್ಲಿಗೆ ಸಣ್ಣ ಪುಟ್ಟ ಹಳ್ಳಿಯಿಂದ ಬರೋ ಒಂದು ಸಣ್ಣ ಬಡತನ ಮಕ್ಕಳು ಅವ್ರು ನಡ್ಕೊಂಡೇ ಬರಬೇಕು. ಅವ್ರ ಸೇಫ್ಟಿ ಏನು ಅದು ಈಗ ಪ್ರೆಸೆಂಟಾಗಿ ಗೊತ್ತಿದೆ ನಿಮಗೆ, ಹೆಣ್ಮಕ್ಳ ಮೇಲೆ ಏನೇನು ಆಗ್ತಿದೆ ಅಂತ. ಆ ಮಕ್ಕಳ ಸೇಫ್ಟಿ ಎಷ್ಟು ಮುಖ್ಯ. ಮತ್ತು ಕನ್ನಡ ಶಾಲೆಗಳು ಉಳಿವಿಗೆ ಕೊನೆ ಒಂದು ಅಸ್ತ್ರ ಏನಿದೆ ಆ ಸಿನಿಮಾದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದೆ. ಕೊನೆಯ ದಾರಿ ಅದು. ಅಂದರೆ ಸಮಾಜ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದೆ ರೈತನ, ನಮ್ಮ ಸಿನಿಮಾ ಬಂದ ಮೇಲೆ ಅದು ಚೇಂಜ್ ಆಗುತ್ತೆ. ಆ ನಂಬಿಕೆ ಇದೆ ನನಗೆ. ಅಂಥ ಕಂಟೆಂಟ್ ಇದೆ. ನಾನು ಒಂದೇ ಕಥೆನ 4 ವರ್ಷ ಯಾಕೆ ವರ್ಕ್ ಮಾಡಿದ್ದೀನಿ ಅಂದರೆ ಆ ಕಂಟೆಂಟ್ಗೋಸ್ಕರ. ಜನಗಳಿಗೆ ಹೊಸತು ಕೊಡಬೇಕು. ನಾನು ಹೇಳೋದನ್ನೇ ಹೇಳಿದರೆ ಯಾರು ತಗೊತಾರೆ? ಈಗಿನ ಆಡಿಯನ್ಸು ನಿಮಗೆ ಎಲ್ರಿಗೂ ಗೊತ್ತಿದೆ, ಈಸಿಯಾಗಿ ಯಾವ ಸಿನಿಮಾನೂ ಒಪ್ಪೋದಿಲ್ಲ. ಆ ಸಿನಿಮಾದಲ್ಲಿ ಆ ತಾಕತ್ತಿರಬೇಕು. ಆ ತಾಕತ್ತು ಇರೋದ್ರಿಂದ ನಾವು ಕಷ್ಟಪಟ್ಟು 2.5 ಕೋಟಿ ಬಜೆಟ್ ಹಾಕಿ ಸಿನಿಮಾ ಮಾಡಿದ್ದೀವಿ. ನಮಗೆ ನಂಬಿಕೆ ಇರೋದು ನಮ್ಮ ಮೇಲೆ. ನಾವು ದೊಡ್ಡ ಆ್ಯಕ್ಟರ್ ಅಂತ ಅಲ್ಲ, ನಾವೆಲ್ಲ ಹೊಸಬರು, ಇಲ್ಲಿ ಎಲ್ಲರೂ ಹೊಸಬ್ರೆ. ನಮಗಿರೋದು ನಮ್ಮ ಕಥೆ ಮೇಲೆ ಅಷ್ಟೇ ನಂಬಿಕೆ. ಈಗ ಕತೆಗೆ ಸಿಂಬಲ್ ಇರೋದೇ ಋಷಭ ಟೈಟ್ಲು. ಮೇಜರ್ ಕ್ಯಾರೆಕ್ಟರ್ ಮಾಡಿದವರೆಲ್ಲ ಬಂದಿಲ್ಲಲ್ಲ, ಯಾಕೆ? ಮೇಜರ್ ನಾನೇ ಸರ್ ಅದರಲ್ಲಿ. ಅವ್ರು ಸ್ವಲ್ಪ ಶೂಟಿಂಗಲ್ಲಿ ಬ್ಯುಸಿ ಇದ್ದೀನಿ, ನೀವು ಈ ಸತಿ ಬರೋಕ್ಕಾಗಲ್ಲಪ್ಪ, ನೆಕ್ಸ್ಟ್ ನಾನು ಜಾಯ್ನ್ ಆಗ್ತೀನಿ ಅಂದರು. ನಾಯಕಿ ಯಾರಿದ್ದಾರೆ ಅಂದರೆ ಈ ಪ್ರೆಸ್ ಮೀಟಿಗೆ ಅವರೆಲ್ಲ ಬೇಡ ಅಂತ ಇದ್ದಾರೆ ಸರ್. 4 ಜನ ಇದ್ದಾರೆ. ಅಂದರೆ 4 ಜನ ಏನಕ್ಕೆ ಅನ್ನೋದು ಅದು ಕಥೆಯಲ್ಲಿರುತ್ತೆ. ಹೌದೌದು ಹೌದೌದು, ಬೇರೆ ಭಾಷೆಯಲ್ಲಿ ಬಂದಿದೆ ಸರ್. ಆದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಇದು ಮಾಡ್ಬೇಕಂತ 3 ವರ್ಷದಿಂದ ನಾವು ಕಷ್ಟಪಟ್ಟು ಮಾಡ್ತಾ ಇದೀವಲ್ಲ ಸರ್.
ಬೇರೆ ಬೇರೆ ಭಾಷೆಲ್ಲ ಅವ್ರು ಈ ಟೈಟ್ಲನ್ನು ಇದು ಮಾಡಬೇಕಿತ್ತು, ಅಬ್ಜೆಕ್ಟ್ ಮಾಡಬೇಕಿತ್ತು. ಅಲ್ಲಿ ಮಾಡಿಲ್ದವ್ರು ಅವ್ರ ಕರ್ತವ್ಯ ಅವ್ರು ಮಾಡಿಲ್ಲ. ಇಲ್ಲಿ ನಮ್ಮ ಟೈಟ್ಲ್ ನಮ್ಮ ಹತ್ರ ಇದೆ. ಅವ್ರು ಹೇಳಿ ಸರ್. ಒಂದು ಟೈಟ್ಲ್ ಮತ್ತೆ ಇಟ್ಕೊಳ್ಳೋದಕ್ಕೆ 10 years ಏನೋ ರೂಲ್ಸ್ ಇದೆ. 10 ವರ್ಷದವರೆಗೂ ಅವ್ರಿಗೆ ರೈಟ್ಸ್ ಇದ್ದಿರುತ್ತೆ, ಹೋಲ್ಡ್ ಇರುತ್ತೆ. ಹೌದು. 10 ವರ್ಷ ಆದ್ಮೇಲೆ ಮತ್ತೆ ಯಾರು ಹೊಸಬ್ರು ಬೇರೆಯವ್ರು ತಗೋಬೋದು ಅದನ್ನ. ಹೌದು, ಖಂಡಿತ. ಅಂದ್ರೆ ನಮ್ದು 3 ವರ್ಷ ಆಗಿದೆಯಲ್ಲ ಸರ್, 10 ವರ್ಷ ಆಗಿಲ್ಲ. ನಮಗೆ ಟೈಮ್ ಬೇಕು. ನಾವು ಟೈಮ್ ತಗೊಂಡು ಸಿನಿಮಾ ಮಾಡಿದ್ದೀವಿ. ಆಗಿರ್ಬೇಕಾದ್ರೆ ನಾವು ಕಷ್ಟಪಟ್ಟು ಮಾಡಿರೋ ಟೈಟ್ಲನ್ನು ಯಾವುದೋ ದೊಡ್ಡ ಪ್ರೊಡಕ್ಷನ್ ಇರ್ಬೋದು, ಅವರು ಏಕ್ದಮ್ ಬಂದು ಕಸ್ಕೊಂಡ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಮ್ಯೂಸಿಕ್ ಯಾರು ಮಾಡಿ? ಮ್ಯೂಸಿಕ್ ಇಲ್ಲ, ಎಲ್ಲ ಮ್ಯೂಸಿಕ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಪ್ರಣವ್ ಅಂತ ಸರ್. ನಾನು ಯಾವ್ದು ವರ್ಕ್ ಮಾಡಿದ್ದೀರಿ? ಈ ವರ್ಕ್ ಇದ್ರ ಸಿನಿಮಾ ಬಗ್ಗೆ ಒಂದು ಪ್ರೀವಿಯಸ್ ಎಲ್ಲಿಗೆ ಪಯಣ ಆಗೋದಾರೆ ಅಂತ ಅಭಿಮನ್ಯು ಕಾಶಿನಾಥ್ ಸರ್ ಆ್ಯಕ್ಟ್ ಮಾಡಿರೋಂಥ, ಕಿರಣ್ ಸರ್ ಡೈರೆಕ್ಟ್ ಮಾಡಿರೋಂಥ ಅದು ರಿಲೀಸ್ ಆಗಿದೆ. ಅದು ಬಿಟ್ಟರೆ ಅಜಾಗ್ರತ ಅಂತ ಒಂದು ನಡೀತಾ ಇದೆ, ಆಲ್ಮೋಸ್ಟ್ ಫಿನಿಶ್ಡ್ ಆಗಿದೆ. ಮಿಕ್ಸಿಂಗ್ ಮಾಸ್ಟರಿಂಗ್ ಸ್ವಲ್ಪ ಪೆಂಡಿಂಗ್ ಇದೆ. ಬಿಟ್ಟರೆ ಇದಕ್ಕೆ ಅದೇ ಟೈಟಲ್ ಸಾಂಗು ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಿರೋದು ನಾನು. ಟೈಟಲ್ ಸಾಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಕಪಲ್ ಆಫ್ ಪ್ರೊಡಕ್ಷನ್ಸ್ ಆ್ಯಂಡ್ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಬಾಕಿ ಇದೆ. ಆ ವಿಷಯಕ್ಕೆ ಇವ್ರದ್ದು ಅಂದರೆ ಟೈಟಲ್ ಆಲ್ಟರ್ನೇಟಿವ್ ಆದ್ರೂ ಇಟ್ ವಿಲ್ ಟೇಕ್ ಮೋರ್ ಅಮೌಂಟ್ ಆಫ್ ಟೈಮ್. ಈಗ ಮೋಷನ್ ಪೋಸ್ಟ್ ಚೇಂಜ್ ಮಾಡಿಕೊಂಡು ಇದೇನೇ ಆದ್ರೂ ಅದು ಮತ್ತೆ ಇನ್ನೊಂದು ಸ್ವಲ್ಪ ಡಿಲೇ ಆಗುತ್ತೆ ಅಥವಾ ಏನೇ ಇರಲಿ, ಆ ವಿಷಯದಿಂದ ಅವ್ರು ಮೋಸ್ಟ್ ಪ್ರಾಬಬ್ಲಿ ಇಷ್ಟು ಮಾತಾಡಿದ್ರು ಅನ್ಸುತ್ತೆ. ಬಟ್ ಟೈಟಲ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಕಪಲ್ ಆಫ್ ವರ್ಡ್ಸ್ ಆಗಲಿ ಏನೇ ಆಗಿರ್ಬೋದು, ವೃಷಭ ಅನ್ನೋದಕ್ಕೆ ಹೆವಿ ಲಿಂಕ್ ಇದೆ. ಅದು ಒನ್ ಆಫ್ ದ ರೀಸನ್ಸ್ ಇದೆ. ಹೋಗಿರೋದು ಅಲ್ಲಿಂದ ಆಮೇಲೆ ಜೊತೆನಾಗ ಸ್ಟೋರಿ ಮಾಡಿಕೊಂಡು ಸುಮಾರು ಜನ ಇದ್ದರು ನಮ್ಮ ಜೊತೆ. ಸದ್ಯಕ್ಕೆ ನಾವಿಬ್ಬರೇ ಇದ್ದೀವಿ. ಇವಾಗ ಒಂದು ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆಯ ಸಿನಿಮಾಗೆ ಏನೇ ಇದ್ರು ಟೈಟ್ಲು ಆಮೇಲೆ ಪೋಸ್ಟರ್ ಗಿಸ್ಟ್ ಏನಾರು ಇದ್ದರೆ ನಾನು ಸ್ವಲ್ಪ ನೋಡಿ ಸ್ವಲ್ಪ ಡಿಸೈನ್ ಮಾಡಿ ಆ ಕಡೆ ಈ ಕಡೆ ಕಳಿಸ್ಕೊಡ್ತೀನಿ ಸರ್ಗೆ. ಅದನ್ನು ನಮ್ಮ ಲಕ್ಕಿ ಸರ್ ಚೆನ್ನಾಗಿ ತೆಗೆದು ಕಳಿಸಿದ್ದಾರೆ. ಏನು ಹೇಳೋದು ಸರ್? ಫಿಲಮ್ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ, ಕ್ರಿಯೇಟಿವ್ ಹೆಡ್ ಅಂದಾಗ ಯಾವುದು ಸಿನಿಮಾ ಬಗ್ಗೆ ಗೊತ್ತಿರುತ್ತಲ್ಲ ಮಾಹಿತಿ. ಹೌದು, ಫಸ್ಟ್ ಟೈಮ್ ಅಲ್ಲ ಸರ್ ಸಿನಿಮಾ ಬಗ್ಗೆ. ನವರಸ ನಟನ ಪ್ರೆಸ್ ಮೀಟ್ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿರ್ಲಿಲ್ಲ. ಇಲ್ಲ ಸರ್, ಅಲ್ಲಿ ಆಕ್ಟಿಂಗ್ ಹೇಳ್ಕೊಡ್ತಾರೆ ಅಷ್ಟೇ, ಡೈರೆಕ್ಷನ್ ಒಂದು ಹೇಳ್ಕೊಡ್ತಾರೆ. ಇದೆಲ್ಲ ಹೇಳ್ಕೊಟ್ಟಿಲ್ಲ. ಎಸ್ ಮಹೇಂದ್ರ ಸರ್, ಮಾಲೂರು ಶ್ರೀನಿವಾಸ್ ಮಾಲೂರು ಶ್ರೀನಿವಾಸ್ ಸರ್. ಮಿಕ್ಕಿದೆಲ್ಲ ನಾಗೇಂದ್ರ ಅವ್ರು ಹೇಳ್ಕೊಟ್ಟಿರ್ತಾರೆ. ಅವ್ರದ್ದು ನಮ್ಗೆ ಯಾವುದಕ್ಕೂ ಕೊರತೆ ಮಾಡಿಲ್ಲ ಸರ್. ಈ ಸೀನ್ಗೆ ಗಿಂಬಲ್ ಬೇಕು ಸರ್, ಈ ಸೀನ್ಗೆ ಸ್ಟಡಿ ಕ್ಯಾಮ್ರಾ ಬೇಕು ಸರ್, ಈ ಸೀನ್ಗೆ ಜಿಮ್ಮಿ ಬೇಕು, ಇಂಡಸ್ಟ್ರಿಯಲ್ ಕ್ರೇನ್ ಬೇಕು, ಡ್ರೋನ್ ಕ್ಯಾಮ್ರಾ ಬೇಕು ಅಂತ ನಾವು ಸಿನಿಮಾಗೆ ಒಳ್ಳೆ ಮೇಕಿಂಗ್ ಮಾಡೋದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲನೂ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಈಗ ಲಾಸ್ಟ್ ಹಂತದಲ್ಲಿದೆ, ಇನ್ನೇನು ಕೆಲವು ದಿನಗಳು ನಿಮ್ಮ ಮುಂದೆ ಬರ್ತೀವಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಶೂಟಿಂಗು ಮಂಡ್ಯದಲ್ಲಿ 38 ಡೇಸ್, ಒಂದೇ ಶೆಡ್ಯೂಲ್ ಸರ್. ಬ್ಯಾಕ್ ಒಂದು ಬ್ರೇಕ್ ಒಂದು ಕೊಟ್ಟಿಲ್ಲ ನಾವು. ಸಾಂಗ್ ಎಲ್ಲ ಸೇರಿ ಇಲ್ಲ, ಸಾಂಗ್ ಮತ್ತೆ ಎಕ್ಸ್ಟ್ರಾ ಮಾಡಿದ್ದು 2 ಸಾಂಗ್ ಮಾಂಟೇಜ್ ಇದೆ. ಅದೇ ಅದರೊಳಗೆ ಇನ್ಕ್ಲೂಡು 38 ಡೇಸ್ ಆಯಿತು ಮಂಡ್ಯದಲ್ಲಿ. ಮತ್ತು ಬೆಂಗಳೂರಲ್ಲಿ ಒಂದು 8 ಡೇಸ್ ಆಯಿತು. ಟೋಟಲ್ 46 ಡೇಸ್ ಆಗಿದೆ ಫುಲ್ ಸಿನಿಮಾ ಶೂಟಿಂಗ್ಗೋಸ್ಕರ. 2 ಕೋಟಿ ಯಾಕೆ ಖರ್ಚಾಯಿತು ಅಂದರೆ, ಈಗ ನೋಡಿ ಸರ್, ಈಗಿನ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಬೇರೆಯೇ ಇದೆ ಅಲ್ವಾ ಸರ್? ನಾವು ಅಷ್ಟು ಕೆಳಮಟ್ಟಕ್ಕೂ ಹೋಗಂಗಿಲ್ಲ ಸಿನಿಮಾನ. ಲೋ ಕ್ವಾಲಿಟಿ ತೋರಿಸಿದ್ರೆ ಯಾರೂ ನೋಡಲ್ಲ, ಈಗ ತಿರುಗು ನೋಡೋಲ್ಲ ಥಿಯೇಟ್ರ್ ಕಡೆ. ಆ ಸಿನಿಮಾದಲ್ಲಿ ಆ ದಮ್ ಇರಬೇಕು, ಟೆಕ್ನಿಕಲಿ ಇರಬೇಕು, ಕಥೆ ಇರಬೇಕು, ಎಲ್ಲದರಲ್ಲೂ ದಮ್ ಇದ್ರೆ ಮಾತ್ರ ಸಿನಿಮಾ ನೋಡ್ತಾರೆ ಜನ. ಈ ಕ್ವಾಲಿಟಿ ಇಲ್ಲ, ಕತೆ ಚೆನ್ನಾಗಿದೆ ಅಂದರೆ ಸಿನಿಮಾ ಸೋಲ್ತದೆ. ಹೌದು ಸರ್, ಟೆಕ್ನಿಕಲಿ ತುಂಬಾ ಸರ್. ಅಂದ್ರೆ ನಿಮ್ಗೆ ಬೆಂಗಳೂರಲ್ಲಾದ್ರೆ ನಮಗೆ ಎಕ್ಸ್ಟ್ರಾ ಖರ್ಚುಗಳು ಬರಲ್ಲ. ನಾವು ಬೆಂಗಳೂರು ಬಿಟ್ಟು 100 ಕಿಲೋಮೀಟರ್ ಆಚೆಗೆ ಹೋದ್ರೆ ಅದು ಔಟ್ಡೋರ್ ಶೂಟಿಂಗ್ ಹೋದಾಗ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ, ಊಟ ತಿಂಡಿ ವ್ಯವಸ್ಥೆ, ಜರ್ನಿ ವಾಟ, ಮತ್ತೆ ಅದೇ ಹೇಳಿದ್ನಲ್ಲ ಸರ್, ಈ ಗಿಂಬಲ್ಲು, ಸ್ಟಡಿ ಕ್ಯಾಮ್ರಾ, ಜಿಮ್ಮಿ, ಅದೆಲ್ಲ ಒಂದೊಂದು ದಿನಕ್ಕೆ. ಅಂದರೆ ನಾವು ಬರೀ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋಕ್ಕೆ ಒಂದು ಬೇಸಿಕ್ ಖರ್ಚಾಗುತ್ತೆ. ನಾವು ಚೆನ್ನಾಗಿ ಮೇಕಿಂಗ್ ಮಾಡಬೇಕಂತ ಇಕ್ವಿಪ್ಮೆಂಟ್ಗಳನ್ನ ಬಳಸ್ಕೊಂಡಾಗ ಅದಕ್ಕೆ ಇನ್ನೂ ಒಂದು ಜಾಸ್ತಿ ಖರ್ಚಾಗುತ್ತೆ. ಸೊ ಅದೇ ಟೆಕ್ನಿಕಲ್ ಆಗಿ ಖರ್ಚಾಗಿರೋದು ಸರ್. ಹೌದು ಹೌದು. ಪೊಲೀಸ್ ಆಫೀಸರ್ ಪಾತ್ರ, ಅವಾಗ ತಾನೇ ಡಿಪಾರ್ಟ್ಮೆಂಟಿಗೆ ಸೇರಿರುವಂಥ ಪೊಲೀಸ್ ಆಫೀಸರ್. ಅವನು ಹೇಗೆ ಹೋರಾಡ್ತಾನೆ, ಏನು ಚಾಲೆಂಜಸ್ನ ಫೇಸ್ ಮಾಡ್ತಾನೆ, ಯಾವ ಥರ ಫೇಸ್ ಮಾಡ್ತಾನೆ, ಅದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕಾಗುತ್ತೆ. ಮೊದಲನೇದಾಗಿ ನಾನು ಉಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಚಿತ್ರದಲ್ಲಿ ಒಂದು ರೋಲ್ ಕೊಟ್ಟಿದ್ದಕ್ಕೆ.
ಎರಡನೇದಾಗಿ ನಮ್ಮ DOP ಆದಂಥ ಪ್ರಶಾಂತ್ ಸರ್, ಅವರಿಲ್ಲದೆ ಯಾವುದೂ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮ ಕಾಶಿ ಸರ್ನ ಮರೆಯೋಕ್ಕೆ ಆಗಲ್ಲ, ಪ್ರತಿಯೊಂದು ಶಾರ್ಟಲ್ಲೂ ಅವ್ರ ಕೋಆಪ್ರೇಷನ್ ಇತ್ತು. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಇಡೀ ತಂಡ, ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು, ನಮ್ಮ ಸಿನಿಮಾಗೆ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಬೇಗ ರೆಡಿ ಮಾಡ್ತೀವಿ.